2026ರ ಐಪಿಎಲ್ಗೆ ಸಜ್ಜಾಗ್ತಾ ಇರುವಂತ ಫ್ರಾಂಚೈಸಿಗಳು ಮಿನಿ ಆಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಸೆಂಬರ್ 16ಕ್ಕೆ ಅಬುಧಾಬಿಯಲ್ಲಿ ಮಿನಿ ಹರಾಜು ನಡೆಯಲಿದ್ದು ಆಟಗಾರರ ಶಾರ್ಟ್ ಲಿಸ್ಟ್ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆಕ್ಷನ್ ನಡೆಯೋ ಮುನ್ನವೇ ಕೆಲ ದಿಗ್ಗಜ ಆಟಗಾರರು ಐಪಿಎಲ್ ನಿಂದಲೇ ಹಿಂದೆ ಸರಿದಿದ್ದಾರೆ. ವರ್ಷಗಳ ಕಾಲ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟವರು ದಿಢೀರ್ ಯೂಟರ್ನ್ ಹೊಡೆದಿದ್ದಾರೆ. ಇದರಲ್ಲಿ ಆರ್ಸಿಬಿಯ ಮಾಜಿ ಆಟಗಾರರು ಕೂಡ ಸೇರಿದ್ದಾರೆ. ಸೊ ಯಾರೆಲ್ಲ ಹಿಂದೆ ಸರಿದಿದ್ದಾರೆ, ರೀಸನ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಅಬುಧಾಬಿಯಲ್ಲಿ ನಡೆಯಲಿರುವಂತಹ 2026ರ ಐಪಿಎಲ್ ಮಿನಿ ಹರಾಜಿನಲ್ಲಿ 10 ಫ್ರಾಂಚೈಸಿಗಳಿಗೆ 77 ಆಟಗಾರರನ್ನ ಖರೀದಿ ಮಾಡುವಂತ ಅವಕಾಶ ಇದೆ. ಅಂದ್ರೆ ಅಷ್ಟು ಸ್ಥಾನಗಳನ್ನ ಭರ್ತಿ ಮಾಡ್ಕೊಳ್ಬೇಕು. ಇದರಲ್ಲಿ 31 ವಿದೇಶಿ ಪ್ಲೇಯರ್ಗಳನ್ನ ಖರೀದಿ ಮಾಡಬೇಕು. ಒಟ್ಟಾರೆಯಾಗಿ 1355 ಕ್ರಿಕೆಟಿಗರು ಅಖಾಡದಲ್ಲಿದ್ದಾರೆ. ಭಾರತದಿಂದ 1062 ಹಾಗೆ ವಿದೇಶದಿಂದ 293 ಆಟಗಾರರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಆದರೆ ತಂಡದಿಂದ ಬಿಡುಗಡೆಯಾದಂಥ ಕೆಲ ಸ್ಟಾರ್ ಪ್ಲೇಯರ್ಗಳೇ ಐಪಿಎಲ್ ನಿಂದ ದೂರ ಸರಿಯೋಕೆ ಮುಂದಾಗಿದ್ದಾರೆ. ಕೆಲವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ರೆ ಇನ್ನು ಕೆಲವರು ಬೇರೆ ಲೀಗ್ಗಳತ್ತ ಮುಖ ಮಾಡಿದ್ದಾರೆ. ಹೀಗೆ ಶಾಕಿಂಗ್ ಆಗಿರುವಂತೆ ಹಿಂದೆ ಸರಿದಿರುವಂತ ಆಟಗಾರರು ಯಾರೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಅಚ್ಚರಿ ಎನ್ನುವಂತೆ ಐಪಿಎಲ್ ನಿವೃತ್ತಿ ಘೋಷಿಸಿದ ರಜೆಲ್. ಕೆರೆಬಿಯನ್ ನಾಡಿನ ದೈತ್ಯ ದಾಂಡಿಗ ಈ ಬಾರಿ ಐಪಿಎಲ್ ಮಿನಿ ಆಕ್ಷನ್ ಒನ್ ಆಫ್ ದಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿದ್ರು. ಸಾಕಷ್ಟು ಫ್ರಾಂಚೈಸಿಗಳು ಆಲ್ರೌಂಡ್ ಕೋಟಾಗಾಗಿ ಕಣ್ಣಿಟ್ಟಿದ್ರು. 2026ರ ಐಪಿಎಲ್ ಮಿನಿ ಹರಾಜಿಗೆ KKR ಫ್ರಾಂಚೈಸಿ ಆಂಡ್ರೆ ರಜೆಲ್ ಅವರನ್ನ ರಿಲೀಸ್ ಮಾಡಿತ್ತು. ಆದ್ರೆ ಅಚ್ಚರಿ ಎನ್ನುವಂತೆ ರಜೆಲ್ ಐಪಿಎಲ್ ನಿಂದಲೇ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. KKR ಬರ 2 ಬಾರಿ ಐಪಿಎಲ್ ಚಾಂಪಿಯನ್ ಆಗಿದ್ದು ಮಿಡಲ್ ಆರ್ಡರ್ ನಲ್ಲಿ ಪವರ್ ಹಿಟ್ಟರ್ ಆಗಿದ್ರು. ಹಾಗೆ ಡೆತ್ ಓವರ್ ಬೌಲಿಂಗ್ ನಲ್ಲಿ ಸ್ಪೆಷಲಿಸ್ಟ್ ಆಗಿದ್ರು. ಆದ್ರೆ ದಿಢೀರ್ ಅಂತ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದು KKR ನ ಪವರ್ ಕೋಚ್ ಆಗಿ ಮುಂದುವರಿಯಲಿದ್ದಾರೆ. ಮಿನಿ ಆಕ್ಷನ್ಗೆ ಹೆಸರು ನೋಂದಾಯಿಸದ ಮ್ಯಾಕ್ಸ್ವೆಲ್. ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ರನ್ನ ಪಂಜಾಬ್ ಕಿಂಗ್ಸ್ ತಂಡ ಮಿನಿ ಆಕ್ಷನ್ಗೆ ಬಿಡುಗಡೆ ಮಾಡಿತ್ತು. ಆದ್ರೆ 37 ವರ್ಷದ ಮ್ಯಾಕ್ಸ್ವೆಲ್ ಐಪಿಎಲ್ 2026ರ ಮಿನಿ ಹರಾಜಿಗೆ ಪ್ರವೇಶ ಮಾಡೋದಿಲ್ಲ ಎಂದಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ವಾಪಸ್ ಬರಲ್ಲ ಎನ್ನುವಂತೆ ಮಾತನಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕಳಪೆ ಫಾರ್ಮ್ ನಲ್ಲಿರುವಂತಹ ಮ್ಯಾಕ್ಸಿ ಈ ಬಾರಿ ಅನ್ಸೋಲ್ಡ್ ಆಗುವಂತಹ ಭೀತಿಯಿಂದಲೇ ಹಿಂದೆ ಸರಿದಿರುವಂತಹ ಸಾಧ್ಯತೆ ಇದೆ. ಆರ್ಸಿಬಿ ಪರ ಕೂಡ ಆಡಿದ್ದ ಮ್ಯಾಕ್ಸಿ ಒನ್ಸ್ ಅಪಾನ್ ಎ ಟೈಮ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಐಪಿಎಲ್ ನಲ್ಲಿ 141 ಪಂದ್ಯಗಳನ್ನು ಆಡಿದ್ದು 2819 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ 41 ವಿಕೆಟ್ಗಳನ್ನ ಬೇಟೆಯಾಡಿದ್ರು. PSL ನತ್ತ ಮುಖ ಮಾಡಿದ್ದ ಆರ್ಸಿಬಿ ಮಾಜಿ ನಾಯಕ. ಇನ್ನು 2022ರಿಂದ 3 ವರ್ಷಗಳ ಕಾಲ ಆರ್ಸಿಬಿ ಕ್ಯಾಪ್ಟನ್ ಆಗಿದ್ದಂತ ಫಾಫ್ ಡು ಪ್ಲೆಸಿಸ್ 2025ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕಣಕ್ಕಿಳಿದಿದ್ರು. ಆದ್ರೆ ಈಗ ತಂಡದಿಂದ ಅವರನ್ನ ರಿಲೀಸ್ ಮಾಡಲಾಗಿತ್ತು. ಸೊ ಮಿನಿ ಆಕ್ಷನ್ ನಲ್ಲಿ 40 ವರ್ಷದ ಫಾಫ್ ಡು ಪ್ಲೆಸಿಸ್ ಅನ್ಸೋಲ್ಡ್ ಆಗುವಂತ ಟೆನ್ಷನ್ ಅಲ್ಲಿದ್ರು. ಹೀಗಾಗಿ ಐಪಿಎಲ್ ಮಿನಿ ಹರಾಜಿನಲ್ಲಿ ಭಾಗವಹಿಸೋದಿಲ್ಲ, ಬದಲಿಗೆ ಪಾಕಿಸ್ತಾನ ಸೂಪರ್ ಲೀಗ್ ಅಂದ್ರೆ PSL ನಲ್ಲಿ ಆಡೋದಾಗಿ ಘೋಷಿಸಿದ್ದಾರೆ. 154 ಐಪಿಎಲ್ ಪಂದ್ಯಗಳನ್ನು ಆಡಿದಂತ ಫಾಫ್ 4773 ರನ್ಗಳನ್ನ ಕಲೆ ಹಾಕಿದ್ರು. ಐಪಿಎಲ್ ಬಿಟ್ಟು ಪಾಕ್ ಲೀಗ್ ನತ್ತ ಹೊರಟ ಮೊಯಿನ್ ಅಲಿ. ಇನ್ನು 38 ವರ್ಷದ ಇಂಗ್ಲಿಷ್ ಆಲ್ರೌಂಡರ್ ಮೊಯಿನ್ ಅಲಿ ಕೂಡ ಐಪಿಎಲ್ 2026ರ ಹರಾಜಿನಿಂದ ಹೊರಗುಳಿದಿದ್ದಾರೆ. ಮುಂದಿನ ಆವೃತ್ತಿಯಲ್ಲಿ ಫಾಫ್ ಡು ಪ್ಲೆಸಿಸ್ ಜೊತೆಗೆ PSL ನಲ್ಲಿ ಆಡಲಿದ್ದಾರೆ. ಸತತ 8 ಸೀಸನ್ಗಳಿಂದ ಐಪಿಎಲ್ ಅನ್ನ ಆಡಿದ್ದು 73 ಐಪಿಎಲ್ ಪಂದ್ಯಗಳನ್ನು ಆಡಿದ್ರು. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳ ಜೆರ್ಸಿಯನ್ನ ತೊಟ್ಟಿದ್ದು 1167 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ 41 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಸದ್ಯ ಈ 4 ಆಟಗಾರರು ಹೊರಬಿದ್ದಿರೋದ್ರಿಂದ ಬೇರೆ ವಿದೇಶಿ ಆಟಗಾರರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಬಹುದು. ಯಾಕಂದ್ರೆ ವಿದೇಶಿ ಕೋಟದಲ್ಲಿ ಖರೀದಿ ಮಾಡಬೇಕಾಗಿರೋದ್ರಿಂದ ಕ್ಯಾಮ್ರೂನ್ ಗ್ರೀನ್, ಲಿಯಾಮ್ ಲಿವಿಂಗ್ಸ್ಟೋನ್ ಹಾಗೆ ವರೆಂದು ಹಸರಂಗಾಗೆ ಡಿಮ್ಯಾಂಡ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಪ್ರಕಾರ 2026ರ ಐಪಿಎಲ್ ನಿಂದ ಹಿಂದೆ ಸರಿದಿರುವಂತ ಈ 4 ಆಟಗಾರರಲ್ಲಿ ಯಾರು ಹೋಗಿದ್ದು ನಿಮಗೆ ಬೇಸರ ಮೂಡಿಸಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.